ನಿಮಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ಸದಸ್ಯರ ಪರವಾಗಿ ನಿಮ್ಮೆಲ್ಲರೂ ಕೂಡ ಎಲ್ಲರ ಪರವಾಗಿ ಮಾಧ್ಯಮದವರ ಪರವಾಗಿ ಅಧಿಕಾರಿಗಳ ಪರವಾಗಿ ಕೂಡ ಸರ್ಕಾರದ ಪರವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ತಂದೆ ಜೊತೆ ಶಾಸಕರಾಗಿದ್ದು ನಾನು ನಿಮ್ಮನ್ನು ಸೇವಾದಳದ ಒಬ್ಬ ಕಾರ್ಯಕರ್ತನಾಗಿ ನೋಡಿದವನು, ವಿದ್ಯಾರ್ಥಿ ಘಟಕದ ಒಬ್ಬ ಕಾರ್ಯಕರ್ತನಾಗಿ ನೋಡಿದವನು, ಶಾಸಕರಾಗಿ ನೋಡಿದವನು, ಮಂತ್ರಿಯಾಗಿ ನೋಡಿದವನು, ಇವತ್ತು ಸಭಾಧ್ಯಕ್ಷರಾಗಿದ್ದೀರಿ. ಆ ಜಾಗ ಭಾಳ ಶ್ರೇಷ್ಠವಾದಂಥ ಜಾಗ. ಆ ಜಾಗ ವೈಕುಂಠ ಬಾಲಿಗವ್ರನ್ನ ಇತಿಹಾಸನ ನಾವೆಲ್ಲ ಕೇಳಿದ್ದೇವೆ. ಅದಾದಮೇಲೆ ಎಸ್ ಎಂ ಕೃಷ್ಣ ಅವರು ಇಲ್ಲಿ ಕೂತಿದ್ರು, ಜಗದೀಶ್ ಶೆಟ್ಟರ್ ಅವರು ಕೂತಿದ್ರು, ರಮೇಶ್ ಕುಮಾರ್ ಅವರು ಕೂತಿದ್ರು. ಅವರ ಅನುಭವದಲ್ಲಿ ನಾನು ಕೃಷ್ಣ ಅವರು ಮತ್ತು ರಮೇಶ್ ಕುಮಾರ್ ಅವರು ಇರ್ತಿದ್ದೆ. ಇವತ್ತು ಈ ಸಭೆಯಲ್ಲಿ ಇಲ್ಲ. ನಾಗರತ್ನವರು ಇದ್ರು, ಅದೇ ವೈಕುಂಠ ಬಾಳಿಗ ಹೇಳ್ದೇನೆ ಕೂತಿದ್ರು. ನಾನು ರಮೇಶ್ ಕುಮಾರ್ ಅವರು ಇವತ್ತಿಲ್ಲ. ಅವರಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಎಲ್ಲ ಯಂಗ್ಸ್ಟರ್ಸ್ನ ಕೂತಿದ್ದವ್ರನ್ನ ಇಬ್ಬರಿಸ್ತಾ ಇದ್ರು. ಅವರು ರಾಜೀವ್ ಗಾಂಧಿ ಒಂದೊಂದು ಕಾನ್ಸೆಪ್ಟು ಏನಂದರೆ, ಎ ಲೀಡರ್ ಈಸ್ ಒನ್ ಆಫ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಹಂಗೆ ಅವ್ರು ಎಲ್ಲರೂ ಕೂಡ ವಿರೋಧ ಪಾರ್ಟಿಯವರು ಇರಲಿ ಆಡಳಿತ ಪಾರ್ಟಿಯವ್ರು ಇರಲಿ ಎಲ್ಲ ಯಂಗ್ಸ್ಟರ್ಸ್ನ ಆಯ್ದು ಕರೆದಿ ಇವತ್ತು ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ ಇಷ್ಟು ಮೀಡಿಯಾ ಇರಲಿಲ್ಲ, ಬರೀ ಒಂದೋ ಎರಡೋ ಟಿ ವಿಗಳು ಮಾತ್ರ ಇತ್ತು. ಸೊ ಇವತ್ತು ನಮ್ಮ ಸದಸ್ಯರುಗಳಿಗೆ ಅವರ ಕ್ಷೇತ್ರದ ಆಚಾರ ವಿಚಾರಗಳನ್ನು ಅವ್ರು ಏನು ಪ್ರತಿನಿಧಿಸ್ತಾ ಇದ್ದೀನಿ, ಅವ್ರು ಏನು ಹೇಳ್ಕೊಳ್ಬೇಕು ಅಂತ ಹೇಳೋವಂಥ ಒಂದು ಅವಕಾಶ ಇವತ್ತು ಮಾಡ್ರನ್ ಟೆಕ್ನಾಲಜಿಲಿ ಇವತ್ತು ಬಂದಿದೆ. ಸೊ ಅವ್ರಿಗೆ ಸಿಕ್ಕಲಿ. ಅದು ಏನು ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಅವರು ಏನು ಸಲಹೆ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ದೇ ಶುಡ್ ಹ್ಯಾವ್ ದೇರ್ ಸೇ. ನನ್ನ ನಂಬಿಕೆ, ಇಫ್ ದೇ ಆರ್ ಸ್ಟ್ರಾಂಗ್ ವಿ ಆರ್ ಸ್ಟ್ರಾಂಗ್, ಇಫ್ ದೇ ಆರ್ ವೀಕ್ ವಿ ಆರ್ ವೀಕ್. ದೇ ಶುಡ್ ಬಿ ಮೋರ್ ಸ್ಟ್ರಾಂಗ್. ನಮ್ಮ ತಪ್ಪುಗಳನ್ನು ಹೇಳೋಷ್ಟು ಶಕ್ತಿ ಸಾಮರ್ಥ್ಯ ಅವ್ರಿಗೆ ಇರಲಿ. ನಾವು ನಮ್ಮಲ್ಲಿ ಏನು ತಪ್ಪು ಮಾಡದೇ ಇದ್ದಂಗೆ ಅವರು ನಮಗೆ ಎಚ್ಚರಿಕೆಯನ್ನು ಮಾಡಲಿ. ಅಥವಾ ಏನು ನಮ್ಮದು ತಕರಾಲೇನಿಲ್ಲ. ವಿ ಡೋಂಟ್ ವಾಂಟ್ ಟು ಮೇಕ್ ಎನಿ ಮಿಸ್ಟೇಕ್ಸ್. We wanted to give a government with a good governance. That we will do it. ತಾವು ಒಬ್ಬ ದೊಡ್ಡ ಸ್ನೇಹಜೀವಿ. ತಮ್ಮ ಬದುಕಿನಲ್ಲಿ ಐ ಥಿಂಕ್ ಮಾನವೀಯತೆಯ ಒಂದು ಪ್ರತ್ಯೇಕ ಕೋಮು ಸೌಹಾರ್ದತೆಗೆ ನಿಮ್ಮ ಜಿಲ್ಲೆಯಲ್ಲಿ ಮತ್ತೊಂದು ಹೆಸರು ಡ್ಯೂಟಿ ಖಾದರ್ ಫರೀದ್ ಅನ್ನೋದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜ ಜೊತೆ ಉತ್ತಮವಾದಂಥ ಬಾಂಧವ್ಯ ಇಟ್ಕೊಂಡಿದ್ದೀರಿ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಡೆದಂಥ ಅನೇಕ ಇಜಾ ಬಲಾಲ್ ಗಲಾಟೆ ಸಂದರ್ಭದಲ್ಲೂ ಕೂಡ ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ನ್ಯಾಷನಲ್ ಇಂಟ್ರೆಸ್ಟ್, ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ಡೆಮೊಕ್ರೆಟಿಕ್ ಇಂಟ್ರೆಸ್ಟ್, ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಆ ವಿಚಾರದಲ್ಲಿ ಎಲ್ಲರೂ ಕೂಡ ತಮ್ಮ ತೀರ್ಮಾನವನ್ನು ಒಪ್ಕೊಂಡಿದ್ದಾರೆ. ವಿಶಾಲ ವಿಶಾಲ ಹೃದಯದಿಂದ ಎಲ್ಲರನ್ನೂ ಕೂಡ ನೋಡಿ ವಿಶಾಲ ಹೃದಯವನ್ನು ಹೊಂದಿದ್ದೀರಿ. ನಿಮ್ಮ ಜೊತೆ ಈ ಸ್ಥಾನದಲ್ಲಿ ಒಂದು ಜಡ್ಜ್ ಸ್ಥಾನದಲ್ಲಿ ನೀವು ಕೂತಿದ್ದೀರಿ. ಬಟ್ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಸೊ ಹಂಗೆ ತಾವು ಈ ಜಾಗದಲ್ಲಿ ಕೂತ್ಕೊಂಡು ಎಲ್ಲರಿಗೂ ನ್ಯಾಯ ಒದಗಿಸಿ. ನಾವೇನೂ ಇಲ್ಲ, ನಾವು ತಪ್ಪು ಮಾಡಿದ್ರು ಪ್ಲೀಸ್ ತಿದ್ದಿ, ನಮ್ಮನ್ನ ಹೇಳಿ ತಪ್ಪಿದೆ ಇದು ಅಂತ ಹೇಳಿ. ಕೆಲವ್ರಿಗೆ ನಮ್ಮಲ್ಲೂ ಕೂಡ ಬಿಸಿ ರಕ್ತದಲ್ಲಿ ಹೊಸ್ದಾಗಿ ಬಂದ್ಬಿಟ್ಟಿರ್ತಾರೆ, ಏನೇನೋ ನಾವು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಬಂದಿರ್ತಾರೆ, ಅವ್ರ ವೇಷದಲ್ಲಿ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಕೇಳ್ಕೊಳ್ಳಿ, ಲೀಡರ್ಗಳು ಒಪ್ಸಕ್ ಮಾಡ್ತಾರೆ. ಅದನ್ನು ನಿಯಂತ್ರಣ ಮಾಡೋಂಥ ಒಂದು ದೊಡ್ಡ ಕೆಲಸ ತಾವು ಮಾಡಬೇಕು. ಒಂದು, ನಾನು ಆಗಾಗ ಭಾಷಣದಲ್ಲಿ ಅನೇಕ ಸಂದರ್ಭದಲ್ಲಿ ಈ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದೀನಿ, ದೇವ್ರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಆದರೆ ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಇವತ್ತು ನಿಮಗೆ ಈ ಸ್ಥಾನದಲ್ಲಿ ಕೂತ್ಕೊಂಡು ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಉದಾಹರಣೆಗಳಿದೆ. ಕೃಷ್ಣ ಅವ್ರದ್ದು ನೋಡಿದ್ದೀನಿ, ಜಗದೀಶ್ ಶೆಟ್ಟರ್ದು ನಾನು ನೋಡಿದ್ದೇವೆ, ಇನ್ನು ಬೇಕಾದಷ್ಟು ನೋಡಿದ್ದೇವೆ. ಸೊ ಯು ಮೇ ಕ್ಲಿಂಚ್ ಎನಿವೇರ್, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಸೊ ಈ ಅವಕಾಶದಲ್ಲಿ ತಾವು ಸಾಮಾಜಿಕವಾಗಿ ಎಲ್ಲ ಬದ್ಧತೆ, ಇವತ್ತು ಕಾಗೋಡು ತಿಮ್ಮಪ್ಪನವ್ರು ಇಲ್ಲಿ ಕೂತಿದ್ರು, ಐ ಕಾಂಟ್ ರಿಮೆಂಬರ್ ದಿ ಸೋಷಿಯಲ್ ಕಮಿಟ್ಮೆಂಟ್. ಈ ಜಾಗದಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಬಡಿದೆಬ್ಬರಿಸಿ ಈ ರಾಜ್ಯದ ರೈತನ ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿ ಒಂದು ಫೋರ್ಸ್ ಮಾಡಿದ್ರು ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಸರ್ಕಾರಕ್ಕೆ ಬೇಕಾದಷ್ಟು ತಿಳುವಳಿಕೆಯನ್ನು ಕೊಡೋ ಒಂದು ಸಂದರ್ಭ ಅವಕಾಶ ಇದೆ. ಸೊ ಭಾಳ ಸಜ್ಜನರಿದ್ದೀರಿ, ಸರಳತೆ ಇದೆ,
ಸ್ನೇಹ ಜೀವಿದ್ದೀರಿ. ಸರ್ಕಾರ ನಿಮ್ಮ ಜೊತೆ ಇರ್ತದೆ. ನಾವೇನು ನೀವು ನಮ್ಮ ಸದಸ್ಯರನ್ನ ಒಂದು ಕಡೆ ಮಾಡಿದ್ರಿ, ಅವ್ರಿಗೆ ಮಾಡಿದ್ರೆ ಬೇಡ. ಯಾರಿಗೂ ಒಂದು ಕಣ್ಣಿಗೆ ಸುಣ್ಣನೂ ಬೇಡ, ಒಂದು ಕಣ್ಣಿಗೆ ಬೆಣ್ಣೆನೂ ಬೇಡ. ಸಮಾನತೆಯಿಂದ ನೋಡಿ. ಯು ವಿಲ್ ಬಿ ಎ ಗೈಡಿಂಗ್ ಫೋರ್ಸ್. ಆ ಒಂದು ಪ್ರಜ್ಞೆ ನಿಮಗೆ, ಸಮಯ ಪ್ರಜ್ಞೆ ನಿಮಗೆ ಇದೆ. 5 ಬಾರಿ ಸತತವಾಗಿ ಆಯ್ಕೆ ಆಗಿರೋದು ಅಷ್ಟು ಸುಲಭ ಅಲ್ಲ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಭಗವಂತ ನಿಮಗೆ, ನಿಮ್ಮ ಕ್ಷೇತ್ರ ಜನತೆ ನಿಮ್ಮನ್ನು ಈ ಸ್ಥಾನಕ್ಕೆ ಕಳಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಮಹಾಜನತೆ ಸೋಲನ್ನೇ ನೋಡಲಿಲ್ಲ ನೀವು. ನಿಮ್ಮ ವಯಸ್ಸಿನಿಂದ, ಚಿಕ್ಕ ವಯಸ್ಸಿನಿಂದ ಸೋತವನ್ ಸತ್ತ, ಗೆದ್ದವನ್ ಸೋತವನ್ ಸತ್ತ ಅನ್ನಂಗೆ ಬೇಕಾದಷ್ಟು ಕಥೆ ಇದೆ. ಆದರೆ ನೀವು ಸೋಲ್ದೆ ನಿಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ರಾಜಕಾರಣ ವ್ಯತ್ಯಾಸ ಆದರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ನೀವು ಅದನ್ನು ಗೆಲುವನ್ನು ಸಾಧನೆ ಮಾಡಿಕೊಂಡು ಹೃದಯನ ಮಾಡ್ಕೊಂಡು ಬಂದಿದ್ದೀರಿ. ಅದು ರಾಜಕಾರಣ ನಾವು ಬೇರೆ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ತಮಗೆ ನಾನು ಇಷ್ಟೇ ಹೇಳೋದು, ಈ ಅವಕಾಶನ ಸಮರ್ಥವಾಗಿ ಬಳಸ್ಕೊಂಡು ರಾಜ್ಯಕ್ಕೆ, ಯು ಆರ್ ಅ ನಾನ್ ಪಾರ್ಟಿ ಮ್ಯಾನ್ ನಾವು, ಯು ಆರ್ ವೆರಿ ಫ್ರೀಡಮ್, ಬಟ್ ಅಟ್ ದಿ ಸೇಮ್ ಟೈಮ್ ಗೌರ್ಮೆಂಟ್ ಆ್ಯಂಡ್ ಆಲ್ ಆಫ್ ಅಸ್ ಆರ್ ಕಮಿಟೆಡ್. ನಿಮಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದೆ. ಅಲ್ಲಿ ಕೊಟ್ಟಿರುವಂಥ ನಿಮಗೇನು ಒಂದು ಪುಸ್ತಕ ಇದೆ, ಏನು ಆ ಗ್ರಂಥ ಇದೆ, ಅದೇ ಬೈಬಲ್ಲು, ಅದೇ ಭಗವದ್ಗೀತೆ, ಅದೇ ಕಾನ್ಸ್ಟಿಟ್ಯೂಷನು, ಅದೇ ಕುರಾನು, ಅದನ್ನು ಇಟ್ಕೊಂಡು ತಾವು ನಮಗೆಲ್ಲರೂ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟು ಒಂದು ಮಾರ್ಗದರ್ಶನಕ್ಕೆ, ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ಬಟ್ ಆ ಸ್ಥಾನ ದೊಡ್ಡದು, ಮೇಲೆ ಇರ್ತೀರಿ ನೀವು. ಮುಖ್ಯಮಂತ್ರಿಗಳು ನಿಮ್ಮ ಹತ್ರಕ್ಕೆ ಹೋಗ್ಬೇಕು, ನಾನು ನಿಮ್ಮ ಹತ್ರಕ್ಕೆ ಬರಬೇಕು, ಅವರು ನಿಮ್ಮ ಹತ್ರಕ್ಕೆ ಬರಬೇಕು. ನ್ಯಾಯಬದ್ಧವಾಗಿ ಮೇಲೆ ಗಾಂಧೀಜಿ ನಿಮ್ಮ ತಲೆ ಮೇಲೆ ತಕ್ಕಡಿ ಇಟ್ಟಿದ್ದಾರೆ, ಅಲ್ಲಿ ಫೋಟೋನೂ ಇದೆ, ತಕ್ಕಡಿನೂ ಇದೆ. ಅವೆರಡನ್ನೂ ಕೂಡ ತಾವು ಉಪಯೋಗಿಸ್ಕೊಂಡು, ಗಾಂಧೀಜಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವಿನ್ ಆರ್ ವಿಕ್ಟೋರಿಯಸ್ ಅಂತ. ಸೊ ನೀವು ಪಕ್ಷಕ್ಕೂ ತ್ಯಾಗ ಮಾಡಿದ್ದೀರಿ, ಅಧಿಕಾರಕ್ಕೂ ತ್ಯಾಗ ಮಾಡಿದ್ದೀರಿ. ದಯವಿಟ್ಟು ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಶುಭವನ್ನು ನಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ನಮಸ್ಕಾರ.